ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ಯತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ವ್ಯಾಸನು ಶುಕನಿಗೆ ವಾನಪ್ರಸ್ಥ ಧರ್ಮಗಳನ್ನು ತಿಳಿಸಿದುದು ಎಂಬ 250ನೆಯ ಅಧ್ಯಾಯಕ್ಕೆ ಸ್ವಾಗತ. ವ್ಯಾಸರು ಹೇಳುತ್ತಿರುವರು: ಕುಮಾರ, ಕ್ರಮವಾಗಿ ಗೃಹ ಸಂಬಂಧವನ್ನು ಬಿಡುತ್ತಾ ಸಪತ್ನೀಕನಾಗಿ ವಾನಪ್ರಸ್ಥವೆಂಬ ಮೂರನೆಯ ಆಶ್ರಮವನ್ನು ಕೈಗೊಳ್ಳಬೇಕು. ಇದು ಭಾರ್ಯೆಯೊಡನೆ ನಡೆಸತಕ್ಕ ವ್ರತವೇ. ಇದು ಸರ್ವ ಜನರ ಆಚಾರವು, ಸಕಲಾಶ್ರಮ ಧರ್ಮಗಳು ಸೇರಿದ ಮೂರನೆಯ ವೃತ್ತಿ. ಇದು ಎಲ್ಲ ಉತ್ತಮ ಲೋಕಗಳನ್ನು ಸಾಧಿಸಲು ಅನುಕೂಲವಾದುದು. ಒಳ್ಳೆ ಪರಿಜ್ಞಾನದಿಂದ ನಿವೃತ್ತಿ ಮಾರ್ಗವನ್ನು ಹಿಡಿದು ಪವಿತ್ರ ಸ್ಥಳಗಳಲ್ಲಿದ್ದು ಇದನ್ನು ನಡೆಸುವರು. ವತ್ಸ, ನಿನಗೆ ಮಂಗಳವಾಗಲಿ. ಗೃಹಸ್ಥನಾಗಿದ್ದವನು ತನ್ನ ದೇಹದಲ್ಲಿ ಮುಪ್ಪಿನ ಲಕ್ಷಣಗಳಾದ ನರೆ, ಸುಕ್ಕು ಮುಂತಾದವು ಕಂಡೊಡನೆ ಆ ವೃತ್ತಿಯನ್ನು ಅವಲಂಬಿಸಲು ಸಂಕಲ್ಪಿಸಬೇಕು. ಗೃಹಸ್ಥ ವೃತ್ತಿಯಲ್ಲಿದ್ದು ಮಕ್ಕಳನ್ನು ಮೊಮ್ಮಕ್ಕಳನ್ನು ಪಡೆದವನು ತನ್ನ ಆಯುಸ್ಸಿನ ಮೂರನೆಯ ಭಾಗವನ್ನು ಈ ಆಶ್ರಮ ಧರ್ಮದಲ್ಲಿ ಕಳೆಯಬೇಕು. ತಾನು ಗೃಹಸ್ಥನಾಗಿದ್ದಾಗ ಉಪಾಸಿಸುತ್ತಿದ್ದ ಅಗ್ನಿಹೋತ್ರವನ್ನು ಆಗಲೂ ಉಪಾಸಿಸಬೇಕು. ವಿದ್ಯುಕ್ತವಾದ ಯಜ್ಞಗಳಿಂದ ದೇವತೆಗಳನ್ನು ಆರಾಧಿಸಬೇಕು. ವ್ರತ ನಿಯಮಗಳನ್ನು ಹಿಡಿದು ನಿಯತಾಹಾರನಾಗಿ ದಿನದ ಆರನೆಯ ಜಾಮದಲ್ಲಿ ಮಾತ್ರ ಒಂದೇ ಆವರ್ತಿ ಭುಜಿಸಬೇಕು. ಎಚ್ಚರಿಕೆ ತಪ್ಪದವನಾಗಿರಬೇಕು. ಅವನಿಗೆ ಅಗ್ನಿಹೋತ್ರವು ಅದೇ, ಎಲ್ಲ ಯಜ್ಞಾಂಗಗಳು ಗೋವುಗಳು ಅದೇ ಆಗಿರುವವು. ಕೃಷಿ ಕಾರ್ಯಗಳೊಂದು ಇಲ್ಲದೆ ಕಾಡಿನಲ್ಲಿ ತಾನಾಗಿ ಬೆಳೆದು ಉದುರಿ ಬಿದ್ದ ಭತ್ತ, ಯವ, ಸಾಮಿ, ನವಣೆ ಇವುಗಳನ್ನು ಸಂಗ್ರಹಿಸಿ ತಂದು ತನ್ನ ಮಹಾಯಜ್ಞಗಳಿಗೆ ಅವನ್ನು ಹವಿಸ್ಸುಗಳಾಗಿ ಉಪಯೋಗಿಸಿ ಯಜ್ಞ ಶೇಷವನ್ನು ತಾನು ಭುಜಿಸಬೇಕು. ವಾನಪ್ರಸ್ಥರಿಗೂ ಗೃಹಸ್ಥರಂತೆಯೇ 4 ಬಗೆಯ ವೃತ್ತಿಗಳು ವಿಧಿಸಲ್ಪಟ್ಟಿವೆ ಎಂದರೆ, ಕೆಲವರು ಆಯಾ ದಿನಕ್ಕೆ ಆಗುವಷ್ಟೇ ಸಂಗ್ರಹಿಸುವರು, ಕೆಲವರು 1 ತಿಂಗಳ ಗ್ರಾಸವನ್ನು ಸಂಗ್ರಹಿಸಿಡುವರು, ಇನ್ನು ಕೆಲವರು 1 ವರ್ಷಕ್ಕೂ, ಬೇರೆ ಕೆಲವರು 12 ವರ್ಷಗಳಿಗೂ ಆಹಾರ ವಸ್ತುಗಳನ್ನು ಸೇರಿಸಿಡುವರು. ವಾನಪ್ರಸ್ಥರು ಕೂಡ ಅತಿಥಿ ಪೂಜೆಗಾಗಿಯೂ ಯಜ್ಞ ತಂತ್ರಗಳಿಗಾಗಿಯೂ ಹೀಗೆ ಮಾಡುವುದುಂಟು. ವಾನಪ್ರಸ್ಥರು ವರ್ಷಾಕಾಲದಲ್ಲಿ ಬಯಲಿನಲ್ಲಿಯೂ, ಹಿಮಗಾಲದಲ್ಲಿ ನೀರಿನಲ್ಲಿಯೂ, ಬೇಸಿಗೆಯಲ್ಲಿ ಪಂಚಾಗ್ನಿ ಮಧ್ಯದಲ್ಲಿಯೂ ವ್ರತಗಳನ್ನು ನಡೆಸುತ್ತಾ ಮಿತಭೋಜಿಗಳಾಗಿರಬೇಕು. ನೆಲದ ಮೇಲೆ ಶಯನಿಸುವುದು, ಅಂಗುಷ್ಟಾಗ್ರದಲ್ಲಿ ನಿಲ್ಲುವುದು, ಬೇರೆ ಆಸನಗಳನ್ನು ಸಾಧಿಸುವುದು, ತ್ರಿಕಾಲ ಸ್ನಾನ ಇವೇ ವಾನಪ್ರಸ್ಥದವರ ಆಚಾರಗಳು. ಅವರಿಗೆ ತಮ್ಮ ಹಲ್ಲುಗಳೇ ಧಾನ್ಯಗಳನ್ನು ಕುಟ್ಟುವ ಒರಳುಗಳು. ಕೆಲವರು ಕಲ್ಲನ್ನು ಅದಕ್ಕೆ ಸಾಧನವಾಗಿ ಉಪಯೋಗಿಸುವರು. ಆ ವಾನಪ್ರಸ್ಥರಲ್ಲಿ ಕೆಲವರು ಶುಕ್ಲ ಪಕ್ಷದಲ್ಲಿ ಮಾತ್ರ ಒಂದೇ ವೇಳೆ ಬಿಸಿಯಾದ ಗಂಜಿಯನ್ನು ಕುಡಿಯುವರು. ಇನ್ನು ಕೆಲವರು ಅದೇ ವಿಧವಾಗಿ ಕೃಷ್ಣ ಪಕ್ಷದಲ್ಲಿ ಮಾತ್ರ ನಡೆಸುವರು. ಬೇರೆ ಕೆಲವರು ತಾನಾಗಿ ತತ್ಕಾಲಕ್ಕೆ ದೊರೆತುದನ್ನು ಮಾತ್ರ ಭುಜಿಸುವರು. ಕೆಲವರು ಕಠಿಣವಾದ ವೈಖಾನಸ ವೃತ್ತಿಯನ್ನು ಹಿಡಿದು ಗೆಡ್ಡೆ ಗೆಣಸುಗಳನ್ನು, ಫಲಗಳನ್ನು ಅಥವಾ ಪುಷ್ಪಗಳನ್ನು ತಿಂದು ಕಾಲವನ್ನು ಕಳೆಯುವರು. ಮನೋಜಯವುಳ್ಳ ಅಂತಹವರಿಗೆ ಇವು ಹೊರತು ಇನ್ನೂ ಅನೇಕ ಕಠಿಣ ವ್ರತಗಳು ವಿಧಿಸಲ್ಪಟ್ಟಿವೆ. ಉಪನಿಷತ್ತಿನಲ್ಲಿ ವಿಧಿಸಲ್ಪಟ್ಟ 4ನೆಯ ಸನ್ಯಾಸ ವೃತ್ತಿಗೆ ಹೇಳಿದ ಶಾಂತಿ ಮೊದಲಾದ ಕೆಲವು ಸಾಮಾನ್ಯ ಧರ್ಮಗಳು ಬೇರೆ 3 ಆಶ್ರಮದವರಿಗೂ ಅನುಸರಣೀಯಗಳೆಂದು ಸ್ಮೃತಿಗಳಲ್ಲಿ ಹೇಳಿದೆ. ಗೃಹ ಧರ್ಮ, ವಾನಪ್ರಸ್ಥ ಧರ್ಮಗಳಿಗಿಂತಲೂ ಅತಿಶಯವಾದ ಆ ಸನ್ಯಾಸ ವೃತ್ತಿ ಎಂಬುದು ಕೊನೆಯದು. ಈ ಯುಗದಲ್ಲಿಯೂ ತತ್ವಜ್ಞರಾದ ವಿಪ್ರರನೇಕರು ವಾನಪ್ರಸ್ಥ ವೃತ್ತಿಯನ್ನು ಅನುಷ್ಠಿಸುವರು. ಕುಮಾರ, ವಾನಪ್ರಸ್ಥ ಧರ್ಮವನ್ನು ಹಿಂದೆ ಅನೇಕರು ಅನುಷ್ಠಿಸಿರುವರು. ಅಗಸ್ತ್ಯನು, ಅತ್ರಿ ಮೊದಲಾದ ಸಪ್ತರ್ಷಿಗಳು, ಮಧುಚ್ಛಂದ, ಅಘಮರ್ಷಣ, ಸಾಂಕೃತಿ, ಸುದೀವಾದಂಡಿ, ಯದಾವಾಸ, ಅಕೃತಶ್ರಮ, ಅಹೋವೀರ್ಯ, ಕಾವ್ಯ, ತಾಂಡ್ಯ, ಮೇಧಾತಿಥಿ, ಕರ್ಮ ನಿರ್ವಾಹಕ, ಶೂನ್ಯಪಾಲರೆ ಮೊದಲಾದ ಅನೇಕರು ಮೊದಲು ಈ ಧರ್ಮಕ್ಕೆ ನಿರ್ಣಾಯಕರಾಗಿ ತಾವು ಅದನ್ನು ಅನುಷ್ಠಿಸಿ ಅದರಿಂದ ಸರ್ವವನ್ನು ಸಾಧಿಸಿರುವರು. ತಮ್ಮ ತಮ್ಮ ಧರ್ಮಗಳಿಗೆ ಆಗಾಗಲೇ ಪ್ರತ್ಯಕ್ಷ ಫಲವನ್ನು ಕಂಡ ಅನೇಕ ಮಹರ್ಷಿಗಳು, ಯಾಯಾವರರು, ಉಗ್ರ ತಪಸ್ವಿಗಳಾದ ಇನ್ನೂ ಅನೇಕ ಬ್ರಾಹ್ಮಣರು ಈ ವಾನಪ್ರಸ್ಥ ಧರ್ಮವನ್ನು ಅವಲಂಬಿಸಿರುವರು. ಅನೇಕ ವೈಖಾನಸರು, ವಾಲಖಿಲ್ಯರು, ಸೈಕತರು ಕಠಿಣ ವ್ರತವನ್ನು ಹಿಡಿದು ಜಿತೇಂದ್ರಿಯರಾಗಿ
ತಮ್ಮ ತಮ್ಮ ಧರ್ಮ ಫಲಗಳನ್ನು ಪ್ರತ್ಯಕ್ಷೀಕರಿಸಿದವರು ಈ ವಾನಪ್ರಸ್ಥ ಧರ್ಮದಿಂದ ಸ್ವರ್ಗವನ್ನು ಸಾಧಿಸಿರುವರು. ಇವರಲ್ಲಿ ಅನೇಕರು ನಕ್ಷತ್ರ ಗತಿಗಿಂತಲೂ ಮೇಲೆನಿಸಿದ ಮತ್ತು ಕದಲಿಸಲಾಗದ ಜ್ಯೋತಿರ್ಗಣಗಳಾಗಿ ಈಗಲೂ ಬೆಳಗುತ್ತಿರುವರು. ತನ್ನ ಆಯಸ್ಸಿನ 4ನೆಯ ಭಾಗದಲ್ಲಿ ಮುಪ್ಪಿನಿಂದ ಅಥವಾ ರೋಗದಿಂದ ಅಶಕ್ತನಾದವನು ಈ ವಾನಪ್ರಸ್ಥಾಶ್ರಮವನ್ನು ಬಿಟ್ಟು ಸನ್ಯಾಸವನ್ನು ಕೈಗೊಳ್ಳಬಹುದು. ಆಗ ಒಂದೇ ದಿನದಲ್ಲಿ ಮುಗಿಸಬಹುದಾದ ಯಜ್ಞವನ್ನು ಆರಂಭಿಸಿ ತನ್ನಲ್ಲಿ ಇದ್ದುದೆಲ್ಲವನ್ನು ಆ ಯಜ್ಞದಲ್ಲಿ ದಕ್ಷಿಣಾರೂಪವಾಗಿ ಕೊಟ್ಟು ಆಮೇಲೆ ಜೀವಶ್ರಾದ್ದವನ್ನು ಮಾಡಿಕೊಳ್ಳಬೇಕು. ಸ್ತ್ರೀ ಭೋಗ, ರಾಜಾಶ್ರಯ ಮೊದಲಾದವನ್ನೆಲ್ಲ ತೊರೆದು ಕೇವಲ ಆತ್ಮಾರಾಮನಾಗಿ ಆತ್ಮಾಶ್ರಯದಲ್ಲಿಯೇ ಇರಬೇಕು. ಸಮಸ್ತ ಸಂಗ್ರಹಗಳನ್ನು ತೊರೆದು ಬಿಡಬೇಕು. ಇನ್ನು ಪೂರ್ಣ ವೈರಾಗ್ಯವು ಹುಟ್ಟದಿದ್ದ ಪಕ್ಷದಲ್ಲಿ ಅದುವರೆಗೆ ಬ್ರಹ್ಮ ಯಜ್ಞಾದಿಗಳನ್ನು ದರ್ಶಾದಿ ಇಷ್ಟಿಗಳನ್ನು ಬಿಡದೆ ನಡೆಸುತ್ತಿರಬೇಕು. ಯಾಗಶೀಲನಿಗೆ ಯಾವಾಗ ಆ ಯಾಗಾನುಷ್ಠಾನದಿಂದ ಆತ್ಮಯೋಗವು ಸಿದ್ಧಿಸುವುದೋ ಆಗ ಅವನು 3 ಅಗ್ನಿಗಳನ್ನು ಶರೀರಾವಸಾನದವರೆಗೆ ಆತ್ಮಾರೋಪಣ ಮಾಡಿಡಬೇಕು. ಮಂತ್ರೋಚ್ಚಾರಣದೊಡನೆ 5 ಪ್ರಾಣವಾಯುಗಳಿಗಾಗಿ 5 ಕಬಳಗಳನ್ನು ಮಾತ್ರ ಆಹುತಿ ರೂಪವಾಗಿ ಭಾವಿಸಿ ಭುಜಿಸಬೇಕು. ವಾನಪ್ರಸ್ಥದಲ್ಲಿ ಇರುವಾಗಲೇ ಮುನಿವೃತ್ತಿಯನ್ನು ಹಿಡಿದು ಕೇಶ, ರೋಮ, ನಖಗಳನ್ನು ವಪನ ಮಾಡಿಸಿಕೊಂಡು ಕರ್ಮಗಳಿಂದ ಶುದ್ಧನಾಗಿ ಆ ಆಶ್ರಮದಿಂದ 4ನೆಯ ಸನ್ಯಾಸಾಶ್ರಮವನ್ನು ಕೈಗೊಳ್ಳಬಹುದು. ಯಾವನು 4ನೆಯ ಆಶ್ರಮವನ್ನು ಅವಲಂಬಿಸುವನೋ ಅವನು ದೇಹಾಂತದಲ್ಲಿ ತೇಜೋಮಯ ಲೋಕಗಳನ್ನು ಹೊಂದಿ ಆಮೇಲೆ ಬ್ರಹ್ಮಸಾಯುಜ್ಯವನ್ನು ಪಡೆಯುವನು. ಒಳ್ಳೆ ಶೀಲ ವೃತ್ತಗಳಿಂದ ಕಶ್ಮಲಗಳನ್ನೆಲ್ಲ ಕಳೆದುಕೊಂಡು ಆತ್ಮಜ್ಞನೆನಿಸಿದವನು ಇಹಲೋಕಕ್ಕಾಗಿಯಾಗಲಿ ಪರಲೋಕಕ್ಕಾಗಿಯಾಗಲಿ ಯಾವ ಕರ್ಮವನ್ನು ಮಾಡಬೇಕಾಗಿಲ್ಲ. ಕ್ರೋಧ ಮೋಹಗಳನ್ನು, ಸ್ನೇಹ ದ್ವೇಷಗಳನ್ನು ಬಿಟ್ಟು ಅವನು ಉದಾಸೀನನಂತೆ ವರ್ತಿಸುವನು. ಸನ್ಯಾಸವನ್ನು ಹಿಡಿದವನು ತನ್ನ ಆಶ್ರಮ ನಿಯಮಕ್ಕೆ ಅನುಗುಣವಾದ ಶಾಸ್ತ್ರ ಮಂತ್ರ ಹೋಮಾದಿಗಳನ್ನು ಸರ್ವ ಪ್ರಯತ್ನದಿಂದ ನಡೆಸುತ್ತಾ ಯಮ ನಿಯಮಾದಿ ಯೋಗಗಳಲ್ಲಿ ಜಿಹಾಸೆ ಪಡಬಾರದು. ಅಂತಹ ಆತ್ಮಯೋಗಿಗೆ ಇಷ್ಟ ಗತಿಗಳೆಲ್ಲ ಲಭಿಸುವವು. ಜಿತೇಂದ್ರಿಯನು ಧರ್ಮನಿಷ್ಠನೂ ಆದ ಅಂತಹವನಿಗೆ ಉತ್ತಮ ಗತಿ ಲಭಿಸುವುದರಲ್ಲಿ ಸಂದೇಹವೇ ಇಲ್ಲ. 3 ಆಶ್ರಮಗಳಿಂದ ಆಚೆಗೆ 4ನೆಯದಾದ ಸನ್ಯಾಸಾಶ್ರಮವು ಅತಿ ಶ್ರೇಷ್ಠವಾದುದು, ಅಪಾರ ಗುಣವುಳ್ಳದ್ದು. ಆಶ್ರಮಗಳೊಳಗೆಲ್ಲ ಅದಕ್ಕೆ ಉತ್ತಮ ಸ್ಥಾನವು, ಅದು ಪರಗತಿಗೆ ಕಾರಣವು. ಆ ಆಶ್ರಮ ಧರ್ಮಗಳನ್ನೆಲ್ಲ ತಿಳಿಸುವೆನು, ಸಾವಧಾನವಾಗಿ ಕೇಳು. ಇದು 250ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.